ಸಿನಿಮಾ ಬಗ್ಗೆಗಿಂತ ಒಂದಿಷ್ಟು ವಿಚಾರಗಳು ನೀವು ಪದೇ ಪದೇ ನಮಗೆ ಸಿಗಲ್ಲ, ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. KGF ಆದ ನಂತರ ನೀವು ಕಂಪ್ಲೀಟಾಗಿ ಕನ್ನಡ ಇಂಡಸ್ಟ್ರಿಗೆ ಫೋಕಸ್ ಮಾಡ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಬಟ್ ಏನಾಯಿತು ಶ್ರೀನಿಧಿ ಶೆಟ್ಟಿ ಲೈಫಲ್ಲಿ ಅಂತ? ಏನಿಲ್ಲ, ಆ್ಯಸ್ ಅನ್ ಆರ್ಟಿಸ್ಟ್ ನನಗೆಲ್ಲ ಎಲ್ಲ ಇಂಡಸ್ಟ್ರಿಯಲ್ಲಿ ಎಲ್ಲ ಮೂವೀಸಲ್ಲಿ ಕೆಲಸ ಮಾಡಬೇಕು. ಬಟ್ ಆಬ್ವಿಯಸ್ಲಿ ಎಲ್ಲೋ ನನ್ನ ಸಾಫ್ಟ್ ಕಾರ್ನರ್ಸ್ ಒಂದು ಕನ್ನಡ ಮೂವಿ ಇರಲೇಬೇಕು ನನ್ನದು. ಇವಾಗ ನಾನೇನು ತಮಿಳು ತೆಲುಗು ಎಲ್ಲ ಮಾಡ್ತಾಯಿದ್ರು, ಒಂದು ಪಕ್ಕದಲ್ಲಿ ಒಂದು ಕನ್ನಡ ಇರಲೇಬೇಕು ಅಂತ ನಂದು ಆಸೆ. ಆ್ಯಂಡ್ KGF 1 ಮತ್ತು 2 ಆದಮೇಲೆ ಅದೇ ಸ್ವಲ್ಪ ಸಮಯ ನನಗೆ ವರ್ಕೌಟ್ ಆಗಬೇಕಲ್ಲ, ನನಗೂ ಕತೆ ಇಷ್ಟ ಆಗಬೇಕು, ನಾನು ಆ ಪಾತ್ರ ಮಾಡಬೇಕು ಅಂತ ಅದು ನನಗೆ ಎಕ್ಸೈಟ್ ಮಾಡಬೇಕು, ಆ ಕ್ಯಾರೆಕ್ಟರ್ ಆ ವರ್ಲ್ಡಲ್ಲಿ ಐ ಶುಡ್ ಬಿ ಪಾರ್ಟ್ ಆಫ್ ಇಟ್ ಅಂತಲೂ ನಂಗೆ ಅನಿಸ್ಬೇಕು. ಸೊ ಆ ಥರ ಯಾವುದೂ ನನಗೆ ಸ್ಕ್ರಿಪ್ಟ್ ವರ್ಕೌಟ್ ಆಗಿಲ್ಲ, ಅದಕ್ಕೆ ಆ ಗ್ಯಾಪ್ ಬಂದುಬಿಡ್ತು. ಅದಾದಮೇಲೆ ಬಂದಿರೋ ಕತೆಗಳಲ್ಲಿ ಚೆನ್ನಾಗಿರೋದು ಕತೆನೇ, ನಂಗೆ ಇಷ್ಟ ಆಗಿರೋ ಕತೆಗಳನ್ನು ನಾನು ಮಾಡಬೇಕಲ್ಲ. ಐ ಶುಡಂಟ್ ರಿಗ್ರೆಟ್ ಯಾಕೆ ಇದು ಮಾಡಿದೆ, ಇದು ಮಾಡಬಾರ್ದಿತ್ತು, ಸುಮ್ಮನೆ ಪ್ರೆಷರಲ್ಲಿ ಬಂದು ಮೂವೀಸ್ ಮಾಡಬೇಕು ಅಂತ ಮಾಡೋಕ್ಕೆ ಹೋಗಬಾರ್ದು ಅಂತ ನನ್ನದೊಂದು ಭಾವನೆ. ಸೊ ಅದಾಗಿ ಬಂದಿರೋದು ನೆಕ್ಸ್ಟ್ ಮೂವಿ ತೆಲುಸುಕದ ಹಿಟ್ 3. ದೀಸ್ ವರ್ ದ ಗುಡ್ ಮೂವೀಸ್ ದಟ್ ನನಗೆ ಇಷ್ಟ ಆಗಿತ್ತು, ನನಗೆ ಮಾಡಬೇಕು ಅಂತ ಆಸೆ ಆಗಿತ್ತು. ಅದ್ರ ಮಧ್ಯದಲ್ಲಿ ಒಂದು ಸುದೀಪ್ ಅವ್ರ ಮೂವಿನೂ ಒಂದಿತ್ತು. ಅದು ಸದ್ಯಕ್ಕೆ ಇವಾಗ ಅಫಿಷಿಯಲ್ ಆಗಿ ಪ್ರೊಡಕ್ಷನ್ ಹೌಸ್ ಅದನ್ನು ಅಪ್ಡೇಟ್ ಕೊಡಬೇಕು, ಅದು ಏನಾಗಿದೆ ಅಲ್ಲಿ. ನಾವು ಇಟ್ಸ್ ಟೇಕನ್ ಅ ಬ್ಯಾಕ್ ಸೀಟ್ ಅನ್ನಿಸುತ್ತೆ. ಸೊ ಎಲ್ಲ ಇಂಡಸ್ಟ್ರಿಯಲ್ಲಿ ಕೆಲಸ ನಿಮಗೆ ಖುಷಿ ಅಲ್ವಾ? ನಿಮ್ಮ ಕನ್ನಡದ ಹುಡುಗಿ ಎಲ್ಲ ಕಡೆನೂ ಹೋಗಿ ಕೆಲಸ ಮಾಡಿದ್ರೆ ಇಟ್ಸ್ ಅ ಗುಡ್ ಥಿಂಗ್. ಸೊ ಓಕೆ, ಶ್ರೀನಿಧಿ ಶೆಟ್ಟಿಗೆ ಚೂಸಿ ಆಗಿದ್ರು ಕೂಡ ಒಂದು ಕಡೆ ಗಾಂಧಿನಗರದಲ್ಲಿ ಮಾತು ಸ್ಪ್ರೆಡ್ ಆಗೋಕ್ಕೆ ಶುರುವಾಗಿತ್ತು. ರೆಮ್ಯುನರೇಷನ್ ಹೈ ಕೇಳ್ತಾ ಇದ್ದಾರೆ ಶ್ರೀನಿಧಿ ಶೆಟ್ಟಿ ಅಂತ. ಸೊ ಇವತ್ತು ಕ್ಲಾರಿಟಿ ಕೊಡೋದಿದ್ರೆ? ತುಂಬ ಲೇಟಾಗಿ ಕ್ಲಾರಿಟಿ ಕೇಳ್ತಾ ಇದ್ದೀರಾ ಈ ವಿಷಯದಲ್ಲಿ. 3 ವರ್ಷ ಆದಮೇಲೆ ಆ ರೂಮರ್ ಬಂದಿರೋದು ಮಾಧ್ಯಮದಿಂದನೇ. ನನಗೆ ಗೊತ್ತಿಲ್ಲ ಅದು ಎಲ್ಲಿಂದ ಬಂತು. ನೀವೇ ರೂಮರ್ ಮಾಡ್ತೀರಾ, ನೀವೇ ಕ್ಲಾರಿಟಿ ಕೇಳ್ತೀರಾ. ಅದು ಅಟ್ಲೀಸ್ಟ್ ಆ ರೂಮರ್ ಬರೆಯೋ ಮುಂಚೆ ಅಂದರೆ ಕೇಳ್ಬೋದಲ್ಲ, ಅದನ್ನು ವೆರಿಫೈ ಮಾಡ್ಕೋಬೋದಲ್ಲ, ಅಥೆಂಟಿಫೈ ಮಾಡ್ಬೋದಲ್ವಾ, ಇದು ನಿಜನ ಸುಳ್ಳ ಅಂತ. ಅದೆಲ್ಲ ಸುಳ್ಳು. ಸುಮ್ಮನೆ ಆ ಥರ ಎಲ್ಲ ಹೊಸಬರಿಗೆ ನ್ಯೂ ಕಮರಿಗೆಲ್ಲ ಯಾರಾದರೂ ಕೊಡ್ತಾರಾ? ಆ ಥರ ಎಲ್ಲ ಆಲ್ರೆಡಿ ಒಂದಿಷ್ಟು ವರ್ಷ ಇರುವವರೆಗೂ ಇವಾಗಲೂ ಆ ನಂಬರ್ ಮ್ಯಾಚ್ ಆಗೋಕ್ಕೆ ಎಷ್ಟು ಟೈಮ್ಸ್ ಆಗುತ್ತೆ ಅದೆಲ್ಲ ಬರೀ ನಿಮಗೂ ಗೊತ್ತು ರೂಮರ್ಸ್, ಎಲ್ರಿಗೂ ಗೊತ್ತು ರೂಮರ್ಸ್. ಬಟ್ ಇತ್ತು ಆ ಥರ, KGF ಮಾಡಿದ್ದಾರೆ ಅದಕ್ಕೆ ಇಷ್ಟು ತೆಕ್ಕೋತಾರೆ ಅಷ್ಟು ತೆಕ್ಕೋತಾರೆ ಅಂತ. ಆ ಥರ ಎಲ್ಲ ಏನೂ ಇಲ್ಲ.